ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ವರ್ಷದ 5 ತಿಂಗಳನ್ನು ಮುಗಿಸಿ 6ನೆಯ ತಿಂಗಳಿಗೆ ನಾವು ಕಾಲಿಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ಇದುವರೆಗೂ ಎಬೆನೇಜರ್ ಆಗಿದ್ದು ನಡೆಸಿದ ಕರ್ತನು ಈ ತಿಂಗಳು ಕರ್ತನು ನಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಈ ಹೊಸ ತಿಂಗಳಿಗಾಗಿ ಕರ್ತನನ್ನು ಸ್ತುತಿಸಿರಿ. ಈ ತಿಂಗಳು ಸಹ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಉನ್ನತಕ್ಕೇರಿಸಿ ಈಗಿರುವುದಕ್ಕಿಂತಲೂ 1000ದಷ್ಟಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವಂಥ ಪ್ರಾರ್ಥನೆ ಮತ್ತು ನೀವು ಬಿತ್ತುತ್ತಿರುವಂಥ ಕಾಣಿಕೆ ಅದು ನಮ್ಮ ಸೇವೆಯನ್ನು ಬಲಪಡಿಸುತ್ತಾ ಇದೆ. ಅದಕ್ಕಾಗಿ ಧನ್ಯವಾದಗಳು. ಪರಲೋಕದ ದೇವರು ತಾನೇ ನಿಮಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸಲಿ. ಅದು ಮಾತ್ರವಲ್ಲ, ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಇರುತ್ತದೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಹ್ವಾನಿಸುತ್ತೇನೆ. ವಿಶೇಷ ವಾಗ್ದಾನದ ಸಂದೇಶ ಮತ್ತು ಕುಟುಂಬಗಳ ಆಶೀರ್ವಾದಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲಾಗುವುದು. ಕುಟುಂಬವಾಗಿ ಬಂದು ಭಾಗವಹಿಸ್ರಿ. ಕರ್ತನು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಹೇರಳವಾಗಿ ಈ ತಿಂಗಳಲ್ಲಿ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ನೂತನ ತಿಂಗಳ ವಾಗ್ದಾನದ ಸಂದೇಶವನ್ನು ಕೇಳಿಸಿಕೊಳ್ಳುವ ಮುಂಚೆ ನಮ್ಮ ತಲೆಯನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಕಳೆದ ತಿಂಗಳುಗಳೆಲ್ಲ ಕಣ್ಮನೆಯ ಹಾಗೆ ಕಾಪಾಡಿ ಈ ನೂತನ ತಿಂಗಳನ್ನು ಕಾಣುವಂತೆ ನಮಗೆ ಸಹಾಯ ಮಾಡಿದ್ದೀರಾ. ಈ ಜೂನ್ ತಿಂಗಳಿಗಾಗಿ ದೇವರೇ ನಿನ್ನ ನಾಮವನ್ನು ಘನಪಡಿಸ್ತೇವೆ. ಕರ್ತನೆ, ಒಂದು ಅದ್ಭುತವಾದ ವಾಗ್ದಾನವನ್ನು ನೀವು ನಮಗೆ ಇಟ್ಟಿದ್ದೀರಾ. ಆ ವಚನಗಳನ್ನು ನೀವು ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದೀರಾ. ಕರ್ತನೆ, ವಾಕ್ಯ ಕೇಳುವಾಗಲೇ, ವಾಗ್ದಾನ ಸಂದೇಶ ಕೇಳುವಾಗಲೇ ಅನೇಕ ಕುಟುಂಬಗಳ ಮೇಲೆ, ಅನೇಕ ಜನರ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಯ ಮಾಡ್ರಿ. ಒಂದೊಂದು ವಿಷಯದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರಿ. ನಮ್ಮೊಂದಿಗೆ ಮಾತನಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ನೂತನ ತಿಂಗಳು ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ತಿಂಗಳು ಎಲ್ಲ ಬಾಧೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥ ತಿಂಗಳು. ಈ ತಿಂಗಳು ಕರ್ತನು ನಮಗೆ ಕೊಡುವಂಥ ಒಂದು ಅದ್ಭುತವಾದಂಥ ಒಂದು ವಾಗ್ದಾನದ ವಚನ ಕೀರ್ತನೆಗಳು 34:19 ವಚನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೋಡ್ರಿ, ಅನೇಕ ದೇವಜನರು ತಪ್ಪಾಗಿ ನಂಬಿರುವ, ತಿಳಿದಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ನೀತಿವಂತನಾಗಿದ್ದರೆ ನನಗೆ ಕಷ್ಟಗಳು ಬರಬಾರದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನಿಗೆ ಸ್ತೋತ್ರ, ಕಷ್ಟಗಳು ಮಾತ್ರವಲ್ಲ, ಅನೇಕ ಕಷ್ಟಗಳು ಬರುತ್ತದಂತೆ. ಆದರೆ ಒಂದು ಅದ್ಭುತವಾದ ಸಂಗತಿ ಏನಂತ ಹೇಳಿದ್ರೆ, ಕರ್ತನು ಅವೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸುತ್ತಾರಂತೆ. ಅವೆಲ್ಲವುಗಳಿಂದ ಸ್ತೋತ್ರ ದೇವರು ಬಿಡಿಸುತ್ತಾರೆಂಬುದಾಗಿ ನಾವು ನೋಡ್ತೇವೆ. ನಾವು ಜೀವಿಸುವಂಥ ಈ ಕಾಲ ಅಂತ್ಯ ದಿನಗಳಾಗಿದೆ. ಅಂತ್ಯ ಕಾಲವೆಂದರೆ ತಪ್ಪಾಗಲಾರದು. ಈ ಅಂತ್ಯ ಕಾಲದಲ್ಲಿ ಉಪದ್ರವಗಳು, ಸಂಕಷ್ಟಗಳು ತುಂಬಿದಂಥ ಕಾಲ. ಆದುದರಿಂದ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಹೇಳುತ್ತಿದ್ದಾರೆ, ಸ್ತೋತ್ರ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಬಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡಿಸುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾರೆ. ಒಂದು ಕಡೆ ಕುಟುಂಬದಲ್ಲಿ ಕಷ್ಟಗಳು, ಇನ್ನೊಂದು ಕಡೆ ಶರೀರದಲ್ಲಿ ಕಷ್ಟಗಳು, ಕೆಲಸ ಮಾಡುವ ಸ್ಥಳದಲ್ಲಿ ಸಮಸ್ಯೆಗಳು, ಹಲವು ರೀತಿಯ ಬಿಕ್ಕಟ್ಟುಗಳು, ನಷ್ಟಗಳು, ಅವಮಾನಗಳು ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಉಂಟಾಗ್ತಾ
ಆಗಿರಬಹುದು. ಆದರೆ ದೇವರು ನಿಮ್ಮನ್ನು ಬಲಪಡಿಸಿ ಹೇಳುತ್ತಾ ಇದ್ದಾರೆ, ನೀನು ಭಯಪಡಬೇಡ, ಆ ಕಷ್ಟಗಳನ್ನು ನೋಡಿ ನೀನು ಸೋತು ಹೋಗಬೇಡ, ಅವೆಲ್ಲವುಗಳಿಂದ ನಾನು ನಿಮ್ಮನ್ನು ಬಿಡುಗಡೆಗೊಳಿಸುವೆನು. ಇವತ್ತು ಯಾವುದೋ ಒಂದು ಕಷ್ಟದ ಹಾದಿಯಲ್ಲೇ ನೀವು ಹಾದು ಹೋಗುತ್ತಿರಬಹುದು. ಭಯಪಡಬೇಡ್ರಿ, ಕರ್ತನು ನಿಮಗೊಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಓ ಸ್ತೋತ್ರ. ನೀವು ನಾಚಿಕೆ ಪಡುವುದಿಲ್ಲ, ಸೋತು ಹೋಗುವುದಿಲ್ಲ, ಕುಗ್ಗಿಸಲ್ಪಡುವುದಿಲ್ಲ. ಕಾರಣ ಕರ್ತನು ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಹಾಗಾದರೆ ಇಲ್ಲಿ ಹೇಳಲ್ಪಟ್ಟಿದೆ, ನೀತಿವಂತನು ಅಥವಾ ನೀತಿವಂತರಂತ ಹೇಳಿದ್ರೆ ಯಾರು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನನ್ನು ಹಿಂಬಾಲಿಸುವವರೇ ನೀತಿವಂತರಾಗಿದ್ದಾರೆ. ಅವರಿಗೆ ಬರುವಂತ ಕಷ್ಟಗಳು ಹೆಚ್ಚಾಗಿರುತ್ತದೆ. ಒಬ್ಬ ವ್ಯಕ್ತಿ ಪಾಪ ಮಾಡುತ್ತಾ ಕ್ರೂರವಾಗಿ ಬಾಳುವುದಕ್ಕಿಂತಲೂ ಒಬ್ಬನು ನೀತಿವಂತನಾಗಿ ಇದ್ದು ಸಂಕಷ್ಟಗಳ ಮಧ್ಯದಲ್ಲಿ ಬಾಳುವುದು ಭಾಗ್ಯಕರವಾದ ಸಂಗತಿಯಾಗಿದೆ. ಅನೇಕ ಸಮಯಗಳಲ್ಲಿ ನಮಗೆ ನಿರಾಶೆ, ಅಪಜಯ, ಒಂಟಿತನ ನಮ್ಮನ್ನು ಕಾಡುತ್ತಿರಬಹುದು. ಆದರೆ ಪ್ರತಿಯೊಂದು ಕಷ್ಟವು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ. ಪ್ರತಿ ಒಂದು ಸೋಲು ನಮ್ಮೊಳಗಿನ ಗೆಲುವಿಗೆ ಒಂದು ದಾರಿ ಮಾಡಿಕೊಡುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ನಾನು ಕಷ್ಟಪಡುತ್ತಿದ್ದೇನೆ, ಉಪದ್ರವ ಪಡುತ್ತಿದ್ದೇನೆ ಪಾಸ್ಟರ್ ಎಂಬುದಾಗಿ ಭಾವಿಸುತ್ತಾ ಇದ್ದೀರಾ? ಉಪದ್ರವಗಳು ನಿಮ್ಮನ್ನು ರೂಪಿಸುವುದಕ್ಕಾಗಿಯೇ, ಕಷ್ಟಗಳು ನಿಮ್ಮನ್ನು ಬಲಪಡಿಸುವುದಕ್ಕಾಗಿಯೇ. ಆದುದರಿಂದ ಕಷ್ಟಗಳು ಶಾಪವಲ್ಲ, ಅವುಗಳು ನಮ್ಮೊಳಗಿನ ಸಹನೆ, ಶಕ್ತಿ, ಧೈರ್ಯ, ಅದು ಮಾತ್ರವಲ್ಲ ದೈವಿಕವಾದಂಥ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. ನಾವು ನೋಡಿಕೊಂಡೆವು, ನೀತಿವಂತನಿಗೆ ಕಷ್ಟಗಳು ಬರುತ್ತದಂತೆ. ನೋಡ್ರಿ, ಯೋಬನು ನೀತಿವಂತನಾಗಿದ್ದನು, ಪ್ರಾಮಾಣಿಕನಾಗಿದ್ದನು, ಪರಿಪೂರ್ಣನಾಗಿದ್ದನು. ಆದರೆ ಅವನ ಜೀವಿತದಲ್ಲಿ ಅನೇಕ ಭೀಕರ ಕಷ್ಟಕ್ಕೆ ಒಳಗಾದನು. ದಾವೀದನನ್ನು ನಾವು ನೋಡ್ತೇವೆ, ಅವನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯ. ಅವನ ಜೀವಿತದಲ್ಲಿ ಸಹ ಅನೇಕ ಕಷ್ಟಗಳನ್ನು ಹಾದು ಹೋಗಬೇಕಾಯಿತು. ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು, ಬಾಧೆಗಳನ್ನು ಅನುಭವಿಸಿದರು. ಓ ಸ್ತೋತ್ರ. ಈ ದಿನ ಓ ಸ್ತೋತ್ರ, ದೇವರ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸುತ್ತಾರೆ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡ್ತೇವೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಓ ಸ್ತೋತ್ರ, ಏನ್ ಮಾಡ್ರಿ? ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ. 2 ಕೊರಿಂಥ 4ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಾವು ನೋಡುವಾಗ ನಾವು ಓ ಸ್ತೋತ್ರ ಎಲ್ಲಾ ವಿಷಯಗಳಲ್ಲಿ ಸಂಕಟ ಪಡುತ್ತಿದ್ದರೂ ನಾಶವಾಗುವುದಿಲ್ಲಂತೆ. 2 ತಿಮೋಥೆ 3ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಓ ಸ್ತೋತ್ರ, ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗಳಿಗೆ, ಕಷ್ಟಗಳಿಗೆ ಒಳಗಾಗುತ್ತಾರಂತೆ. ಆದರೆ ಈ ಕಷ್ಟಗಳು ಬರುವಾಗ ಕೆಲವೊಂದು ಸಂಗತಿಗಳನ್ನು ನಾವು ಮಾಡುವಾಗ ಓ ಸ್ತೋತ್ರ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಮೊದಲನೇದಾಗಿ ಓ ಸ್ತೋತ್ರ, ಈ ಕಷ್ಟಗಳ ಬರುವಾಗ, ಕಷ್ಟಗಳ ಮಧ್ಯದಲ್ಲಿ ನಾವು ಕರ್ತನನ್ನ ಸ್ತುತಿಸಬೇಕು. ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಳ್ಳೆ ಕಾರ್ಯ ನಡೆದ್ರೆ, ಓ ಸ್ತೋತ್ರ, ಒಂದು ಜಯ ಸಿಕ್ಕಿದ್ರೆ, ರೋಗ ಗುಣವಾದ್ರೆ ನಾವು ಕರ್ತನನ್ನ ಸ್ತುತಿಸುತ್ತೇವೆ. ಆದರೆ ಕಷ್ಟಗಳು, ಸಮಸ್ಯೆಗಳು ಬರುವಾಗ ಕುಗ್ಗಿ ಹೋಗುತ್ತೇವೆ. ನಾವು ಸಂಕಷ್ಟಗಳ ಮಧ್ಯದಲ್ಲಿ ಕರ್ತನನ್ನ ಸ್ತುತಿಸುವಾಗ ಸನ್ನಿವೇಶಗಳು ಬದಲಾಗುತ್ತದೆ. ನಮ್ಮ ಜೀವಿತದಲ್ಲಿ ಬರುವ ಕಾರ್ಯಗಳು ದೇವರಿಗೆ ಗೊತ್ತಿದೆ. ಸ್ತೋತ್ರ, ಅವರಿಗೆ ಗೊತ್ತಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ, ಅವರಿಗೆಲ್ಲವೂ ತಿಳಿದಿದೆ. ಆದುದರಿಂದ ನಿಮ್ಮ ಕಷ್ಟಗಳ ಮಧ್ಯದಲ್ಲಿ ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಸಂಧಿಸುವಂತ ಉಪದ್ರವಗಳಿಗಾಗಿ, ಸಂಕಟಗಳಿಗಾಗಿ ಕರ್ತನನ್ನ ಸ್ತುತಿಸಿರಿ. ಕೀರ್ತನೆಗಳು 34:1ನೇ ವಚನ, ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಕರ್ತನನ್ನ ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನೋಡ್ರಿ, ಹೇಳುತ್ತಾ ಅದನ್ನು ಎಡಬಿಡದೆ
ನಾನು ಕರ್ತನನ್ನು ಸ್ತುತಿಸ್ತೇನೆ. ನೀವು ಸ್ವಲ್ಪ ದಾವೀದನ ಒಂದು ಜೀವಿತವನ್ನ ನಾವು ನೋಡುವಾಗ ಅವನ ಪ್ರಾರಂಭದ ದಿನಗಳು ಅನೇಕ ಸಂಕಷ್ಟಗಳು, ಕಷ್ಟಗಳು, ಉಪದ್ರವಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾನೆ. ಅವುಗಳ ಮಧ್ಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ಏನಂತ ಹೇಳಿದ್ರೆ, ಏನೇ ಬಂದರೂ ಏನೇ ನಡೆದರೂ ನಾನು ಯೆಹೋವನನ್ನ, ಕರ್ತನನ್ನ ಸ್ತುತಿಸುವುದನ್ನ ನಾನು ಬಿಡುವುದಿಲ್ಲ. ನನ್ನ ದೇವರನ್ನ, ಓ ಸ್ತೋತ್ರ, ನಾನು ಸ್ತುತಿಸ್ತೇನೆ ಎಂಬುದಾಗಿ ಅವನು ಕರ್ತನ ನಾಮವನ್ನ ಮಹಿಮೆ ಪಡಿಸಿದ. ಪ್ರೀತಿ ಉಳ್ಳ ದೇವ ಜನರೇ, ನಾವು ಸಹ ದಾವೀದನ ಹಾಗೆ ನಮ್ಮ ಜೀವಿತದಲ್ಲಿ ಏನು ನಡೆದ್ರು, ಏನು ಆದರೂ ಸಹ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕರ್ತನನ್ನ ಸ್ತುತಿಸಬೇಕು. ನೋಡ್ರಿ, ನೀತಿವಂತನು ಎಂಬಂತ ಸಾಕ್ಷಿ ಹೊಂದಿದ ಯೋಬನಿಗೆ ಎಷ್ಟೋ ಸಂಕಷ್ಟಗಳು, ರೋಗಗಳು, ನಷ್ಟಗಳು ಬಂದವು, ನಿಂದೆಗಳು ಬಂದವು, ಅವಮಾನಗಳು ಬಂದವು. ಆ ಕಷ್ಟಗಳ ಮಧ್ಯದಲ್ಲಿ ಸಹ, ಓ ಸ್ತೋತ್ರ, ಎಲ್ಲವನ್ನ ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಅವನು ದೇವರನ್ನ ಸ್ತುತಿಸಿ ಹೇಳುತ್ತಿದ್ದಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ದೇವರಿಗೆ ಸ್ತೋತ್ರ. ಓ ಸ್ತೋತ್ರ, ಅವನು ದೇವರನ್ನ ಸ್ತುತಿಸಿದ್ದರ ನಿಮಿತ್ತವಾಗಿ, ಓ ಸ್ತೋತ್ರ, ದೇವರು ಯೋಬನ ಕಷ್ಟಗಳಿಗೆ ಬದಲಾಗಿ ಎರಡರಷ್ಟಾಗಿ ಆಶೀರ್ವಾದ ಮಾಡಿದರು. ಪ್ರೀತಿ ಉಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಏನೇ ನಡೆದರು, ಏನೇ ಆದರೂ, ಯಾವ ಪರಿಸ್ಥಿತಿಯಲ್ಲೇ ಇದ್ದರೂ ಕರ್ತನಿಗೆ ಸ್ತೋತ್ರ ಹೇಳ್ರಿ. ಕರ್ತನೇ, ಈ ಸಮಸ್ಯೆಯ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೇನೆ, ನಿಮಗೆ ಸ್ತೋತ್ರ. ನಾನು ಜಲರಾಶಿಯನ್ನು ಹಾದು ಹೋಗುತ್ತಿದ್ದೇನೆ, ನಿಮಗೆ ಸ್ತೋತ್ರ. ಬೆಂಕಿಯ ನಡುವೆ ಹಾದು ಹೋಗುತ್ತಿದ್ದೇನೆ, ನಿಮಗೆ ಸ್ತೋತ್ರ. ಈ ಅವಮಾನಗಳಿಗಾಗಿ, ನಿಂದೆಗಳಿಗಾಗಿ, ಪರಿಹಾಸ್ಯಗಳಿಗಾಗಿ ಸ್ತೋತ್ರ. ನೀನು ಎಲ್ಲವನ್ನ ಬದಲಾಯಿಸಲಿಕ್ಕಿದೆ ಎಂಬುದಾಗಿ ನೀವು ದೇವರನ್ನ ಸ್ತುತಿಸುವಾಗ ಎಲ್ಲ ಸನ್ನಿವೇಶಗಳು, ಕಷ್ಟಗಳು, ಸಮಸ್ಯೆಗಳು ನೀಗಿ ಹೋಗ್ತದೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೆ ಅವನೇನು ಮಾಡ್ಬೇಕಂತ ಹೇಳಿದ್ರೆ ಆ ಕಷ್ಟಗಳ ಮಧ್ಯದಲ್ಲಿ ದೇವರನ್ನ ಸ್ತುತಿಸಬೇಕು. ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕರ್ತರ್ ಸಿಂಗ್ ಎಂಬಂತ ಒಬ್ಬ ಸೇವಕರಿದ್ದರು. ಕರ್ತನ ಮೇಲೆ ಅಪಾರವಾದಂತ ಪ್ರೀತಿ ಇಟ್ಟವರು. ಸುವಾರ್ತೆಯ ನಿಮಿತ್ತವಾಗಿ ಅವರನ್ನ ಲಾಮಾಗಳು ಸ್ತೋತ್ರ ಸೆರೆ ಹಿಡಿದರು, ಅವರನ್ನ ಚಿತ್ರವಧೆ ಮಾಡಿದರು. ಇವರನ್ನ ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತನ ಹೆಸರನ್ನ ಹೇಳದಂತೆ ಮಾಡಬೇಕೆಂಬುದಾಗಿ ಬಹಳ ಕಷ್ಟಗಳನ್ನ, ಹಿಂಸೆಗಳನ್ನು ಕೊಟ್ಟರು. ಅವರ ಕೈ ಕಾಲುಗಳಿಗೆ ಚೂಪಾದ ಸೂಜಿಯನ್ನ ಚುಚ್ಚುತ್ತಿದ್ದರು. ತಲೆ ಕೆಳಗೆ ಮಾಡಿ ಬಾವಿಯಲ್ಲಿ ಸ್ತೋತ್ರ ತೂಗು ಹಾಕಿ ಅವರು ಉಸಿರು ಬಿಡುವಾಗ ಮೇಲೆ ಕೆತ್ತಿ ಸ್ತೋತ್ರ ಹಂಗೇ ಬಿಡುತ್ತಾ ಇದ್ರು. ಸ್ತೋತ್ರ ಅವರಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಉಸಿರು ತೆಗೆದುಕೊಂಡು ಬಿಡಲಿಕ್ಕೆ. ನಂತರ ಕಬ್ಬಿಣದ ಸರಳನ್ನ ಕಾಯಿಸಿ ಅವರ ಶರೀರದಲ್ಲಿ ಬರೆಗಳನ್ನ ಹಾಕುತ್ತಾ ಇದ್ದರು. ಇವೆಲ್ಲವುಗಳ ಮಧ್ಯದಲ್ಲಿ, ಇವೆಲ್ಲವುಗಳ ಕಷ್ಟಗಳ ಮಧ್ಯದಲ್ಲಿ ಸ್ತೋತ್ರ ಕರ್ತರ್ ಸಿಂಗರವರು ಸಂತೋಷದಿಂದ, ನಗುಮುಖದಿಂದ ಎಲ್ಲವನ್ನ ಸಹಿಸಿಕೊಳ್ಳುತ್ತಾ ಇದ್ದರು. ಸ್ತೋತ್ರ ಅವರಿಗೆ ಆ ಕಷ್ಟ ಕೊಟ್ಟಂತ, ಹಿಂಸೆ ಕೊಟ್ಟಂತ ಆ ಪ್ರಧಾನ ಗುರುವಿಗೆ ಬಹಳ ಆಶ್ಚರ್ಯ ಉಂಟಾಯಿತು. ಆಗ ಅವನನ್ನು ನೋಡಿ ಕೇಳ್ತಾನೆ, ಇಷ್ಟೆಲ್ಲ ಕಷ್ಟ ಕೊಡುತ್ತಾ ಇದ್ದೇವೆ, ಇವೆಲ್ಲವನ್ನು ನೀನು ಸಹಿಸಿಕೊಳ್ಳುತ್ತಾ ಇದೆಯಲ್ವಾ, ನನಗೆ ಆಶ್ಚರ್ಯವಾಗ್ತದೆ ಅಂತ ಹೇಳಿದಾಗ ಅವನು ಹೇಳಿದಂತ ಮಾತೇನಂತ ಹೇಳಿದ್ರೆ, ನನ್ನ ಸ್ವಾಮಿ, ನನ್ನ ಯೇಸು ಸ್ವಾಮಿ ನನಗಾಗಿ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ, ಶಿಲುಬೆಯ ಮೇಲೆ ಕೊನೆಯ ಹನಿಯ ರಕ್ತವನ್ನು ಸಹ ನನಗಾಗಿ ಸುರಿಸಿ ಕಷ್ಟಪಟ್ಟಿದ್ದಾರೆ. ಅವರ ಮುಂದೆ ನಾನು ಪಡುವಂತ ಕಷ್ಟ ಏನೂ ಇಲ್ಲ. ಆದುದರಿಂದ ಪ್ರೀತಿಯಿಂದ ಈ ಕಷ್ಟಗಳನ್ನ, ಈ ಹಿಂಸೆಗಳನ್ನ ಅನುಭವಿಸುತ್ತಿದ್ದೇನೆ, ಅದಕ್ಕಾಗಿ ನಾನು ದೇವರನ್ನ ಸ್ತುತಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದನಂತೆ. ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನಾವು ಸಹ ದೇವರನ್ನ ಸ್ತುತಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರಂತೆ, ಪರಲೋಕ ರಾಜ್ಯ ಅವರದಂತೆ. ನೋಡ್ರಿ, ಹಾಗಾದ್ರೆ ಕಷ್ಟಗಳು ಬರುವಾಗ, ಕಷ್ಟಗಳ ಮಧ್ಯದಲ್ಲಿ ನೀತಿವಂತನು ಮಾಡಬೇಕಾದಂತ ಮೊದಲನೇ ಸಂಗತಿ ಅವನು ಕರ್ತನನ್ನ ಸ್ತುತಿಸಬೇಕು. ಎರಡನೇದಾಗಿ ಆ ಕಷ್ಟಗಳನ್ನ ಸಹಿಸಿಕೊಳ್ಳಬೇಕು.
ನಾವು ಕಷ್ಟಗಳನ್ನು ಸಹಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ದೈವಿಕವಾದಂಥ ಆಶೀರ್ವಾದ ಹೆಚ್ಚಾಗಿರುತ್ತದೆ. ನಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗಿದ್ದರೆ, ಯಾವ ಸಮಸ್ಯೆ ಇಲ್ಲದೆ ಇದ್ದರೆ, ನಾವು ಸರಿಯಾಗಿ ಸತ್ಯವೇದ ವಾಕ್ಯಗಳನ್ನು ಓದುತ್ತೇವೆ, ಪ್ರಾರ್ಥಿಸುತ್ತೇವೆ, ದಶಮ ಭಾಗವನ್ನು ಕೊಡುತ್ತೇವೆ, ದೇವಾಲಯಕ್ಕೆ ಹೋಗ್ತೇವೆ, ಸೇವಕರಿಗೆ ಸೇವೆಗಳಿಗೆ ಸಹಾಯ ಮಾಡ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಹೆಚ್ಚಾಗುವಾಗ, ಸ್ತೋತ್ರ, ಸಮಸ್ಯೆಗಳು ಹೆಚ್ಚಾಗುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಹಿಸೋದಿಲ್ಲ. ಇಷ್ಟೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ, ದೇವರ ಸೇವೆಗಾಗಿ ಕೊಡ್ತಾ ಇದ್ದಾನೆ, ಯಾವುದೇನು ಚೆನ್ನಾಗಿ ನಡೀತಾ ಇಲ್ಲ ಅಂಥೇಳಿ ದೇವರನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು, ಆಲಯವನ್ನು ಬಿಟ್ಟು ದೂರ ಹೋಗಿ ಬಿಡುತ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಆ ಕಷ್ಟಗಳನ್ನು ಸಹಿಸುವುದಿಲ್ಲ. ಸ್ತೋತ್ರ, ಪ್ರೀತಿ ಉಳ್ಳ ದೇವ ಜನರೇ, ಆಲ್ರೆಡಿ ಯೇಸು ಸ್ವಾಮಿ ಹೇಳಿದ ಮಾತು ನಾನು ಹೇಳಿದ್ದೇನೇನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತದೆ, ನಷ್ಟಗಳು ಬರ್ತದೆ. ಏನ್ ಮಾಡ್ಬೇಕಂತೆ? ನಾವು ಸಹಿಸಬೇಕು. ನಾವು ಕರ್ತನನ್ನ ಹಿಂಬಾಲಿಸುವಾಗ ನಮಗೆ ಸಂಕಷ್ಟಗಳು, ಉಪದ್ರವಗಳು ಬರುತ್ತದೆ, ಶಾಂತವಾಗಿ ಸಹಿಸಿಕೊಳ್ಳಬೇಕು. ಅದಕ್ಕೆ 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡಿಕೊಂಡೆವು, ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಪ್ರೀತಿ ಉಳ್ಳ ದೇವ ಜನರೇ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಸಹ ಕಷ್ಟಗಳು ಬರುವಾಗ ಸೋತು ಹೋಗಬೇಡ್ರಿ, ಇಕ್ಕಟ್ಟುಗಳು ಬರುವಾಗ ಸೋತು ಹೋಗಬೇಡ್ರಿ. ಅವುಗಳನ್ನು ಸಹಿಸಲು ಪ್ರಾರ್ಥನೆ ಮಾಡ್ರಿ. ಅವನ್ನ ಸಹಿಸಿಕೊಂಡು ದೇವರ ಮಹಿಮೆಗಾಗಿ ನೀವು ಜೀವಿಸುವಾಗ ನಿಮ್ಮ ಕಷ್ಟಗಳ ಹಿಂದೆ ಒಂದು ದೊಡ್ಡ ಆಶೀರ್ವಾದ ಕಾದಿದೆ. ಇನ್ನೊಂದು ಸಾರಿ ಹೇಳ್ತಾನೆ, ನಿಮ್ಮ ಕಷ್ಟಗಳ ಹಿಂದೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಸ್ತೋತ್ರ ಇರುವಂಥದ್ದಾಗಿದೆ. ಒಂದು ಸಾರಿ ಒಬ್ಬ ಅರಸನು ತನ್ನ ದೇಶದ ಜನರು ಎಂಥವರೆಂಬುದಾಗಿ ತಿಳಿಯಲು ಅಪೇಕ್ಷಿಸಿ, ಅವನು ಯಾರಿಗೂ ತಿಳಿಯದ ಹಾಗೆ ಒಂದು ಮೇನ್ ರೋಡಲ್ಲಿ, ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಕಲ್ಲನ್ನು ಅವನು ಮಧ್ಯದಲ್ಲಿ ಇಟ್ಟು ನೋಡುತ್ತಾ ಇದ್ದ. ಜನರೆಲ್ಲ ದಾರಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುವಾಗ ರಾಜ್ಯನನ್ನು ಬೈತಾ ಇದ್ರು, ಟ್ಯಾಕ್ಸ್ ಕಟ್ತಾ ಇದ್ದಾವೆ, ನೋಡು ರಾಜ್ಯ ಏನು ಮಾಡಿಲ್ಲ, ಎಷ್ಟು ಒಂದು ದೊಡ್ಡ ತಡೆ ಇದೆ, ಆಲ್ರೆಡಿ ನಮಗೆ ಕಷ್ಟ ಇದೆ, ಕಷ್ಟದ ಮೇಲೆ ರಾಜ್ಯನು ಇನ್ನೂ ಕಷ್ಟ ಕೊಡ್ತಾ ಇದ್ದಾನೆ ಅಂತೇಳಿ ಸ್ತೋತ್ರ ಗುನುಗುಟ್ಟುತ್ತಾ ಇದ್ದರು, ರಾಜ್ಯನನ್ನ ಬೈತಾ ಇದ್ದರು. ಆದರೆ ರಾಜ್ಯನಿದೆಲ್ಲವನ್ನ ಗಮನಿಸಿ ತೆರೆಮರೆಯಲ್ಲಿ ಅವನ ನೋಡುತ್ತಾನೇ ಇದ್ದ. ಕೊನೆಯದಾಗಿ ಒಬ್ಬ ವ್ಯಕ್ತಿ ಆ ಮಾರ್ಗವಾಗಿ ಬರುವಾಗ, ಅಯ್ಯೋ ಈ ಕಲ್ಲು ಎಷ್ಟು ಜನರಿಗೆ ಕಷ್ಟ ಕೊಡ್ತಾ ಇದೆ, ಅವರಿಗೆ ಉಪದ್ರವ ಕೊಡ್ತಾ ಇದೆ, ಏನಾದರೂ ಮಾಡಬೇಕೆಂಬುದಾಗಿ ಕಷ್ಟಪಟ್ಟು ಆ ಅಡ್ಡವಾಗಿರುವಂಥ ಆ ಕಲ್ಲನ್ನ ಅವನು ಕಷ್ಟಪಟ್ಟು ಹೊರಳಿಸಿ ಸ್ತೋತ್ರ ಅದನ್ನು ಬದಿಗೆ ಇಟ್ಟಾಗ ಅದರ ಕೆಳಗಡೆ ಒಂದು ವಿಷಯ ಬರೆದಿತ್ತು. ಏನಂತ ಹೇಳಿದ್ರೆ, ಈ ತಡೆಯಾಗಿರುವ ಕಲ್ಲನ್ನು ಯಾರು ತೆಗೆಯುತ್ತಾರೋ ಅವರಿಗೆ ಈ ಬಹುಮಾನ ಎಂಬುದಾಗಿ. ನೋಡಿದ್ರೆ ಅದರೊಳಗೆ ಬಂಗಾರ ಎಲ್ಲ ರಾಜನು ಇಟ್ಟಿದ್ದ. ನೋಡ್ರಿ, ಅನೇಕರು ಕಷ್ಟ ಅಂತೇಳಿ ಕಷ್ಟವಾಗಿದ್ದ ಕಲ್ಲನ್ನು ತೆಗೆಯಲಿಲ್ಲ. ಆದರೆ ಆ ಕಷ್ಟಗಳ ಮಧ್ಯದಲ್ಲಿ ಆ ಕಷ್ಟವ ಬೇರೆಯವರಿಗೆ ತೊಂದರೆ ಪಡಿಸಬಾರ್ದಂತೇಳಿ ಆ ಕಷ್ಟಗಳನ್ನು ನೀಗಿಸಿ ಅವನು ಸಹಿಸಿಕೊಂಡು ಮುಂದಕ್ಕೆ ಹೋದಾಗ ಒಂದು ಮರೆಯಾದ ಒಂದು ಆಶೀರ್ವಾದವನ್ನು ಆ ಭಕ್ತನು ಕಂಡ. ಅದೇ ವಿಧದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದು ಕಷ್ಟಗಳ ಹಿಂದೆ ಒಂದು ಮರೆಯಾದ ಆಶೀರ್ವಾದ ಇದೆ. ಕರ್ತನು ನಿಮಗಾಗಿ ಕ್ರಿಯೆ ಮಾಡಲಿಕ್ಕಿದ್ದಾರೆ. ನಿಮ್ಮ ಮನೆಯಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಅಥವಾ ಸೇವೆ ಮಾಡುವ ಸ್ಥಳದಲ್ಲಿ ಹಿಂಸೆಗಳು, ಉಪದ್ರವಗಳು, ಬಿಕ್ಕಟ್ಟುಗಳು ಬರಬಹುದು. ಆದರೆ ಏನು ಮಾಡಬೇಕು? ನಾವು ಸೋತು ಹೋಗಬಾರದು, ಸಹಿಸಿಕೊಳ್ಳಬೇಕು. ಸ್ತೋತ್ರ, ಆ ಸಹಿಸಿಕೊಂಡು ಸ್ತೋತ್ರ, ಕರ್ತನೆ ನೀವು ಹೇಳಿದ್ದೀರಾ ನೀತಿವಂತನಿಗೆ ಕಷ್ಟಗಳು ಅನೇಕ ಬರ್ತದೆ ಎಂಬುದಾಗಿ, ನಾನು ಸಹಿಸಿಕೊಳ್ತೇನೆ, ನನಗೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನೀವು ದೇವರ ಬಳಿಯಲ್ಲಿ ಕೃಪೆಯನ್ನು ಕೇಳುವಾಗ, ಪ್ರಾರ್ಥಿಸುವಾಗ ದೇವರು ನಮಗೆ ಬಲ ಕೊಡ್ತಾರೆ. 1 ಪೇತ್ರ 2ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದ ದೇವರು
ನೋಡುತ್ತಾನೆಂಬುದಾಗಿ ಅರಿತು ಆ ಕಷ್ಟವನ್ನು ಸಹಿಸಿಕೊಂಡ್ರೆ ಅದು ಶ್ಲಾಘ್ಯವಾಗಿದೆ. ನೋಡ್ರಿ, ಕಷ್ಟವನ್ನು ಸಹಿಸಿಕೊಂಡ್ರೆ ಅದು ಭಾಗ್ಯಕರವಾದ ಸಂಗತಿಯಂತೆ. ಪ್ರೀತಿಯುಳ್ಳ ದೇವ ಜನರೇ, ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತಿರುವಾಗ ನಿಮ್ಮ ಮೇಲೆ ಸುಳ್ಳಾದ ಅಪವಾದಗಳು, ಸ್ತೋತ್ರ, ಅಪಹಾಸ್ಯದ ಮಾತುಗಳು, ಉಪದ್ರವಗಳು ಬರುವಾಗ ಶಾಂತವಾಗಿ ಸಹಿಸಿಕೊಂಡ್ರೆ ಅದರಲ್ಲಿ ನಮಗೊಂದು ದೈವಿಕವಾದ ಆಶೀರ್ವಾದ ಇದೆ. ಯೇಸು ಸ್ವಾಮಿ ಕೂಡ ನೋಡ್ರಿ, ಎಷ್ಟೋ ಕಷ್ಟಗಳು ಬಂದವು, ಅವೆಲ್ಲವನ್ನು ಸಹಿಸಿಕೊಂಡಾಗ ತಂದೆಯಾದ ದೇವರು ಯೇಸು ಸ್ವಾಮಿಯ ನಾಮ ಉನ್ನತವಾಗಿ ಏರಿಸಲ್ಪಡ್ತ ಎಲ್ಲ ಜನರು ಸ್ತೋತ್ರ ಕರ್ತನಿಗೆ ಅಡ್ಡ ಬಿದ್ದು ಆರಾಧಿಸುವಂತ ಏಕೈಕ ನಾಮ ಅದು ಯೇಸುವಿನ ನಾಮ. ಸ್ತೋತ್ರ, ಶಿಲುಬೆಯ ಮರಣದಿಂದ ಅನೇಕ ಆಶೀರ್ವಾದಗಳು ನಮಗೂ ದೊರಕಿತು. ಯೇಸು ಸ್ವಾಮಿ ಕೂಡ ಹಲ್ಲೆಲೂಯ ತಂದೆಯಾದ ದೇವರ ಚಿತ್ತವನ್ನು ಅವರು ಮಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ ಅನೇಕ ಕಷ್ಟಗಳ ಮಧ್ಯೆ ಹಾದು ಹೋಗುತ್ತಾ ಇದ್ದೀರಾ. ಒಳ್ಳೆಯದನ್ನು ಮಾಡುವಾಗ ಸ್ತೋತ್ರ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತದೆ. ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾರೆ. ಸ್ತೋತ್ರ, ಅವರು ಈ ಲೋಕದಲ್ಲಿ ಜೀವಿಸಿದಂಥ ದಿನಗಳಲ್ಲಿ ಯಾವ ತಪ್ಪನ್ನು ಮಾಡಲಿಲ್ಲ, ಯಾವ ಕೇಡನ್ನು ಮಾಡಲಿಲ್ಲ. ರೋಗಿಗಳನ್ನು ಸ್ವಸ್ಥಪಡಿಸಿದರು. ಸ್ತೋತ್ರ, ದುರಾತ್ಮ ಉಳ್ಳವರಿಗೆ ಅವರಿಗೆ ಒಂದು ಸೌಖ್ಯವನ್ನು ಕೊಟ್ಟರು. ಹುಡುಕಿ ಬಂದ ಜನರಿಗೆ ಅದ್ಭುತಗಳನ್ನು ಮಾಡಿದರು. ಕಣ್ಣೀರನ್ನು ಒರೆಸಿದರು. ಜನರಿಗೆ ಒಳ್ಳೆಯದನ್ನೇ ಮಾಡಿದರು. ಆದರೆ ಯೇಸು ಸ್ವಾಮಿಯ ಮೇಲೆ ಅಪಾರವಾದಂಥ ಸುಳ್ಳನ್ನು ಹೊರಿಸಲಾಯಿತು. ಅವರು ಸಹಿಸಿಕೊಂಡ್ರು. ಅಪಹಾಸ್ಯ ಮಾಡಲ್ಪಟ್ರು, ಸಹಿಸಿಕೊಂಡ್ರು. ಅವರನ್ನ ಶಿಲುಬೆಗೆ ಹಾಕಿದ್ರು. ಎಲ್ಲವನ್ನ ಅವರು ಸಹಿಸಿಕೊಂಡ್ರು. ಪ್ರೀತಿಯುಳ್ಳ ದೇವ ಜನರೇ, ದೇವರ ಹೆಜ್ಜೆ ಜಾಡಿನಲ್ಲಿ ಸ್ತೋತ್ರ ನಡೆಯುವಂತ ನಮ್ಮ ಜೀವಿತದಲ್ಲಿ ಸಹ ನಮ್ಮ ಮನೆಯ ಒಳಗಡೆ, ಮನೆಯ ಹೊರಗಡೆ, ಕೆಲಸ ಮಾಡುವ ಸ್ಥಳದಲ್ಲಿ, ನಾವು ವಾಸಿಸುವಂತ ಸ್ಥಳದಲ್ಲಿ, ದೇವಾಲಯದಲ್ಲಿ ನಿಮ್ಮ ಮೇಲೆ ಸುಳ್ಳಾದ ಅಪವಾದಗಳನ್ನು, ಅವಮಾನಗಳನ್ನು ಸ್ತೋತ್ರ ಹಾಕಬಹುದು. ಆದರೆ ಎಲ್ಲವನ್ನ ಶಾಂತವಾಗಿ ಸಹಿಸರಿ. ಏಕೆಂತ ಹೇಳಿದ್ರೆ ಕಷ್ಟಗಳನ್ನು ಸಹಿಸುವವರು ಧನ್ಯರಾಗಿದ್ದಾರೆ. ಆ ಕಷ್ಟಗಳನ್ನು ಸಹಿಸಿಕೊಂಡೇ ಇರುವಾಗ ಬಹಳ ದಿನ ಇರಲ್ಲರೇ, ಕರ್ತನ ಎಲ್ಲ ಕಷ್ಟಗಳನ್ನು ನೀಗಿಸಲಿಕ್ಕಿದ್ದಾರೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಾವು ಇರುವಾಗ ಎಲ್ಲಿ ಹೋದ್ರೂ ಸಂಕಷ್ಟಗಳು, ಉಪದ್ರವಗಳು ಇದ್ದೇ ಇದೆ. ನಾವು ಎಲ್ಲಿ ಹೋಗ್ಲಿಕ್ಕೆ ಆಗತ್ತೆ ನೋಡ್ರೆ. ಆದುದರಿಂದ ಈ ಲೋಕದಲ್ಲಿ ನಾವು ಜೀವಿಸುವವರೆಗೂ ನಮಗೆ ಕಷ್ಟಗಳು ಇರುತ್ತದೆ. ಆದರೆ ಅವುಗಳನ್ನು ಸಹಿಸಿಕೊಳ್ಳಲು ನಾವು ಅಭ್ಯಾಸ ಮಾಡಬೇಕು. ಆಗ ಕರ್ತನ ಅದಕ್ಕೆ ಬೇಕಾದಂಥ ಕೃಪೆಯನ್ನು ನಮಗೆ ನೀಡುತ್ತಾರೆ. ಒಂದು ಸಾರಿ ಒಂದು ಅಜ್ಜಿ ಪಾಸ್ಟರ್ ಹತ್ರ ಬಂದು ಪ್ರೇಯರ್ಗೆ ಬಂದಂತೆ, ಪಾಸ್ಟರ್, ನನ್ನ ಚಿಕ್ಕ ಹುಡುಗಿಯಾಗಿರುವಾಗ, ಮಗುವಾಗಿರುವಾಗ ಅವತ್ತಿನಿಂದ ಕಷ್ಟ ಆರಂಭವಾದದ್ದು. ಈಗ ವಯಸ್ಸಾದ ವೃದ್ಧಾಪ್ಯದಲ್ಲಿ ಇದ್ದೇನೆ, ಈಗಲೂ ಕಷ್ಟ. ಪಾಸ್ಟರ್, ಕಷ್ಟ ಇಲ್ಲದ ಒಂದು ಲೋಕದಲ್ಲಿ ನಾನು ಜೀವಿಸಬೇಕು. ನನ್ನ ಲೈಫಲ್ಲಿ ಕಷ್ಟಗಳೇ ಬರಬಾರ್ದು. ನನಗೊಂದು ಪ್ರೇಯರ್ ಮಾಡಿ ಪಾಸ್ಟರ್ ಅಂತ ಹೇಳಿದಾಗ ಪಾಸ್ಟರ್ ಏನು ಪ್ರೇಯರ್ ಮಾಡಿದ್ರೆ ಗೊತ್ತಾ? ದೇವರೇ, ಈ ಅಮ್ಮನವರಿಗೆ ಕಷ್ಟಗಳು ಬರಬಾರದಂತೆ, ಬಾಧೆಗಳು ಬರಬಾರದಂತೆ. ಈ ಲೋಕದಲ್ಲಿದ್ದರೆ ಇವೆಲ್ಲವೂ ಬರ್ತದೆ. ಆ ತಾಯಿಯ ಆತ್ಮವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಬೇಗ ಇವ್ರನ್ನ ಪರಲೋಕಕ್ಕೆ ತೆಗೆದುಕೊಳ್ಳ್ರೆ, ಅಲ್ಲಿ ಕಷ್ಟಗಳು ಇರುವುದಿಲ್ಲ ಅಂತ ಹೇಳಿದಾಗ ಕಣ್ ತೆಗೆದುಬಿಟ್ಟು, ಪಾಸ್ಟರ್ ಅಯ್ಯ ಆಮೇಲೆ ಹೇಳಬೇಡ್ರಿ. ಯಾಕೆಂತ ಹೇಳಿದ್ರೆ, ನಾನು ಕಷ್ಟನೇ ಬರಬಾರ್ದು ಅಂತ ಹೇಳಿದ್ರೆ ನನ್ನ ಬೇಗ ಕಳಿಸೋದಕ್ಕೆ ನೀವು ರೆಡಿಯಾಗಿದ್ದೀರಾ. ಪಾಸ್ಟರ್ ಹೇಳಿದ್ರಂತೆ, ಅಮ್ಮ, ಈ ಲೋಕದಲ್ಲಿ ಜೀವಿಸುವವರೆಗೂ ಕಷ್ಟಗಳು ಬರ್ತದೆ, ದುಃಖಗಳು ಬರ್ತದೆ. ಆ ಕಷ್ಟಗಳು ಇಲ್ಲದ ಒಂದೇ ಒಂದು ಲೋಕ ಅಂತ ಹೇಳಿದ್ರೆ ಅದು ಪರಲೋಕಮ್ಮ. ಅದಕ್ಕೆ ಹಂಗೆ ಪ್ರೇಯರ್ ಮಾಡಿದ್ರೆ ಅಂತ ಹೇಳಿದ್ರಂತೆ. ಅವತ್ತಿನಿಂದ ಕಷ್ಟಗಳು ಒಂದು ಬರಬಾರ್ದು ಅಂತೇಳಿ ಪ್ರೇಯರ್ ಮಾಡಂತ ಯಾರ ಹತ್ರ ಆ ತಾಯಿ ಹೋಗಲಿಲ್ಲಂತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕರ್ತನು ಅವೆಲ್ಲವುಗಳಿಂದ ಬಿಡುಗಡೆ ಕೊಡ್ತಾರಂತೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಉಪದ್ರವ, ಬಿಕ್ಕಟ್ಟು, ನಿಂದನೆ, ಅವಮಾನದ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ಆದರೆ ದೇವರೊಂದು ಅದ್ಭುತವಾದ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ. ಎಲ್ಲ ಕಷ್ಟಗಳಿಂದ ನಾನು ನಿಮಗೆ ಬಿಡುಗಡೆ ಕೊಡುವೆನು. ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುವೆನು. ನೀವು ಶಾಂತವಾಗಿ ಸಹಿಸಿಕೊಂಡು ಇರ್ರಿ. ತಕ್ಕ ಸಮಯದಲ್ಲಿ
ದಿನದಲ್ಲಿ ನಾನು ನಿಮಗೆ ಬಿಡುಗಡೆ ಕೊಡುತ್ತೇನೆಂಬುದಾಗಿ ಹೇಳುತ್ತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ಕರ್ತನು ನಿಮ್ಮ ಕುಟುಂಬದ ಸನ್ನಿವೇಶವನ್ನು ಬದಲಾಯಿಸುವರು. ನಿನ್ನ ಕೆಲಸದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನೀವು ಮಾಡುವ ಸೇವೆಯಲ್ಲಿ ಕಾಣುವಂಥ ಎಲ್ಲ ಕಷ್ಟದ ಬಿಕ್ಕಟ್ಟನ್ನು ಕರ್ತನು ನೀಗಿಸಲಿಕ್ಕಿದ್ದಾರೆ. ಅದರ ಮಧ್ಯದಲ್ಲಿ ನಾವೇನು ಮಾಡಬೇಕು? ಸಹಿಸಿಕೊಳ್ಳಬೇಕು. ನಾನು ಹೇಳಿದೆ, ಕಷ್ಟಗಳು ಬರುವಾಗ ನಾವೇನು ಮಾಡಬೇಕು? ಕರ್ತನನ್ನು ಸ್ತುತಿಸಬೇಕು. ಎರಡನೇದಾಗಿ ನಾವು ಸಹಿಸಿಕೊಳ್ಳಬೇಕು. ಮೂರನೇದಾಗಿ ಸ್ತೋತ್ರ, ನಮ್ಮ ಜೀವಿತದಲ್ಲಿ ನಂಬಬೇಕು, ಕರ್ತನು ಎಲ್ಲ ಕಷ್ಟಗಳಿಂದ ಬಿಡುಗಡೆಗೊಳಿಸುತ್ತಾರೆ. ನೋಡ್ರಿ, ಆ ವಾಕ್ಯವನ್ನು ತಿರುಗಿ ಓದೋಣ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕರ್ತನು ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸುವರು. ನೋಡ್ರಿ, ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಕಷ್ಟಗಳು ಬರುವುದು ನಿಜ, ಆದರೆ ಅವೆಲ್ಲ ಕಾರ್ಯಗಳಿಂದ ಬಿಡುಗಡೆ ಕೊಡ್ತಾರಂತೆ. ಅಂದರೆ ನಾವೇನು ಮಾಡಬೇಕಂತ ಹೇಳಿದ್ರೆ ನಂಬಬೇಕು. ಕರ್ತನೇ, ನನ್ನ ಎಲ್ಲ ಕಷ್ಟಗಳನ್ನು ನೀವು ನೀಗಿಸಲಿಕ್ಕಿದೆಯಾ, ಕಷ್ಟಗಳನ್ನು ನೀಗಿಸಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ, ನಾನು ನಿನ್ನನ್ನು ನಂಬುತ್ತೇನೆ ಎಂಬುದಾಗಿ ಹೇಳಬೇಕು. ಮೀಕನ ಗ್ರಂಥ 7ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನಂತೂ ಯೆಹೋವನನ್ನು ಎದುರು ನೋಡ್ತೇನೆ, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುತ್ತೇನೆ. ಓ ಸ್ತೋತ್ರ, ನಾನು ಕತ್ತಲಲ್ಲಿದ್ದರೂ ದೇವರು ನನಗೆ ಬೆಳಕನ್ನು ಕೊಡ್ತಾರೆ, ನಾನು ಬಿದ್ದಿದ್ದರೂ ನಾನು ಎದ್ದೇಳ್ತೇನೆ, ನನಗೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಅವನು ನಂಬಿಕೆಯಿಂದ ಹೇಳುತ್ತಿದ್ದಾನೆ. ಓ ಸ್ತೋತ್ರ, ಕರ್ತನು ನಿಮಗೂ ಸಹ ಇವತ್ತು ಹೇಳುತ್ತಿದ್ದಾರೆ. ಏನಂತ ಹೇಳಿದ್ರೆ, ಎಲ್ಲ ಕಷ್ಟಗಳಿಂದ ನನ್ನ ಕರ್ತನು ಬಿಡುಗಡೆಗೊಳಿಸ್ತಾರೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ಹೇಗೆ ಯೋನನು ದೊಡ್ಡ ಮೀನಿನಿಂದ ಹೊರಬಂದನೋ, ದಾನಿಯೇಲನು ಹೇಗೆ ಸಿಂಹದ ಗುಹೆಯಿಂದ ಹೊರಬಂದನೋ, ಶದ್ರಕ್ ಮೇಷಕ್ ಅಬೇದನೆಗೋ ಬೆಂಕಿಯಿಂದ ಹೇಗೆ ಹೊರಬಂದರೋ, ಲಾಜರನು ಸಮಾಧಿಯಿಂದ ಹೇಗೆ ಹೊರಬಂದನೋ, ಪೌಲ ಸೀಲನು ಸೆರೆಮನೆಯಿಂದ ದೇವರು ಹೇಗೆ ಅವರನ್ನು ಹೊರತಂದರೋ, ಅದೇ ವಿಧದಲ್ಲಿ ಕರ್ತನು ನಿಮ್ಮ ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಇಕ್ಕಟ್ಟುಗಳಿಂದ, ಸಾಲಗಳಿಂದ ಹೊರಬರಲಿಕ್ಕಿದ್ದೀರಾ? ದೇವರನ್ನು ನಂಬಿರಿ. ಕರ್ತನೇ, ನಾನು ನಿನ್ನನ್ನು ನಂಬುತ್ತೇನೆ, ನನಗೊಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ಈ ನೂತನ ತಿಂಗಳಲ್ಲಿ ಓ ಸ್ತೋತ್ರ, ದೇವರು ಹೇಳುತ್ತಾ ಇದ್ದಾರೆ, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ನಾನು ಬಿಡುಗಡೆಗೊಳಿಸ್ತೇನೆ. 3 ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ರಿ. ಒಂದು, ಓ ಸ್ತೋತ್ರ, ಕಷ್ಟಗಳು ಬರುವಾಗ ದೇವರನ್ನು ಸ್ತುತಿಸಿರಿ. ಎರಡನೇದಾಗಿ ಸಹಿಸಿರಿ. ಮೂರನೇದಾಗಿ ನಂಬಿರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ಈ ನೂತನ ತಿಂಗಳ ಮೊದಲ ದಿನದಲ್ಲಿ ಓ ಸ್ತೋತ್ರ, ನಮ್ಮನ್ನು ಒಪ್ಪಿಸಿಕೊಟ್ಟು ಹೇಳೋಣ, ಕರ್ತನೇ, ಈ ವಾಗ್ದಾನದಂತೆ ನನಗೆ ಒಂದು ಬಿಡುಗಡೆಯನ್ನು ಕೊಡ್ರೆ, ಈ ವಾಗ್ದಾನದಂತೆ ಒಂದು ಅದ್ಭುತವನ್ನು ಮಾಡ್ರೆ, ಈ ವಾಗ್ದಾನದಂತೆ ದೇವರೇ ಓ ಸ್ತೋತ್ರ ನನ್ನ ಜೀವಿತದ ಹಾಗೇ ಸಂಭವಿಸಲೆಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗೊಳಿಸುವರು. ಒಂದು ನಿಮಿಷ ಓ ಸ್ತೋತ್ರ, ನಮ್ಮ ಕಣ್ಗಳನ್ನು ಮುಚ್ಚಿ ಈ ಜೂನ್ ತಿಂಗಳ ಈ ಮೊದಲ ಓ ಸ್ತೋತ್ರ ದಿನದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರೇಯರ್ ಮಾಡೋಣ. ಹಲ್ಲೆಲೂಯ. ಓ ಸ್ತೋತ್ರ, ಅನೇಕರು ಇದನ್ನು ವಾಚ್ ಮಾಡ್ತಾ ಇರುವ ನಿಮ್ಮ ಲೈಫಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳಿದೆ, ಸಮಸ್ಯೆಗಳಿದೆ, ರೋಗಗಳಿದೆ, ಬಿಕ್ಕಟ್ಟುಗಳಿದೆ. ದೇವರು ಹೇಳ್ತಾ ಇದ್ದಾರೆ, ನಾನು ಅವೆಲ್ಲವುಗಳಿಂದ ಬಿಡುಗಡೆ ಕೊಡಲಿಕ್ಕಿದ್ದೇನೆ. ಈ ಜೂನ್ ತಿಂಗಳಲ್ಲಿ ನಿನ್ನ ಲೈಫಲ್ಲಿ ನಾನು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ. ನಿನ್ನ ಲೈಫನ್ನು ನಾನು ಉದ್ಧರಿಸಲಿಕ್ಕಿದ್ದೇನೆ. ನಿನ್ನ ಜೀವಿತದಲ್ಲಿ ನಾನು ನೂತನವಾದ ಡೋರ್ಗಳನ್ನು ಓಪನ್ ಮಾಡಲಿಕ್ಕಿದ್ದೇನೆ. ನಿನ್ನ ಕೆಲಸದ ವಿಷಯದಲ್ಲಿ ಇರುವಂಥ ಎಲ್ಲ ತಡೆಗಳನ್ನು, ಎಲ್ಲ ಸವಾಲುಗಳನ್ನು ನಾನು ನೀಗಿಸಲಿಕ್ಕಿದ್ದೇನೆ. ಕೆಲಸ ಇಲ್ಲದ ಅನುಭವದಲ್ಲಿ ನೀನು ಇದ್ದೀಯಾ, ನಿನಗೊಂದು ಅದ್ಭುತವಾದ ಕೆಲಸವನ್ನು ನಾನು ಕೊಡಲಿಕ್ಕಿದ್ದೇನೆ. ಓ ಸ್ತೋತ್ರ, ನಿನ್ನ ಸ್ಟಡೀಸಲ್ಲಿ ನಾನೊಂದು ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕಿದ್ದೇನೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಹೇಗೆ ದಾನಿಯೇಲನನ್ನ, ಶದ್ರಕ್ ಮೇಷಕ್ ಅಬೇದನೆಗನನ್ನ ಓ ಕಷ್ಟಗಳ ಮಧ್ಯದಲ್ಲಿ ಅವರನ್ನು ನಾನು ಹೊರ ತೆಗೆದುಕೊಂಡು ಬಂದು ಅವರ ಜೀವಿತವನ್ನು ನಾನು ಬ್ಲೆಸ್ ಮಾಡಿದ್ದೇನೋ, ಅದೇ ವಿಧದಲ್ಲಿ ನಾನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದೇನೆ. ಯೋಬನನ್ನ ಅವನ ಕಷ್ಟಗಳಿಗೆ ಬದಲಾಗಿ 2ರಷ್ಟಾಗಿ ಆಶೀರ್ವಾದ ಮಾಡಿದ ಹಾಗೆ ನಾನು ನಿನ್ನ ಲೈಫನ್ನು ಆಶೀರ್ವದಿಸಲಿಕ್ಕಿದ್ದೇನೆ. ಓ ಸ್ತೋತ್ರ, ಹಲ್ಲೆಲೂಯ. ಈ ಹೊಸ ತಿಂಗಳಿಗಾಗಿ ದೇವರನ್ನ ಸ್ತುತಿ
ಪ್ರೀತಿಸ್ರಿ. ಈ ಹೊಸ ತಿಂಗಳಿಗಾಗಿ ಕರ್ತನ ನಾಮವನ್ನ ಮಹಿಮೆ ಪಡಿಸ್ರಿ. ಓ ಸ್ತೋತ್ರ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ತೋರಿಸಲಿಕ್ಕಿದ್ದಾರೆ. ಈ ಜೂನ್ ತಿಂಗಳು ಇರುವ ಹಾಗೆ ಇರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನ ಓ ಸ್ತೋತ್ರ ನೀಗಿಸಿ ಅದ್ಭುತವನ್ನ ಹೊಂದಿಕೊಳ್ಳುವ ತಿಂಗಳು. ಬಾಧೆಗಳು ನೀಗಿ ಅದ್ಭುತವನ್ನ ಹೊಂದಿಕೊಳ್ಳುವ ತಿಂಗಳು. ಕರಗಳ ಮೇಲೆ ಕೆತ್ತ ಹೇಳ್ರಿ, ದೇವರೇ ನಿನ್ನ ವಚನವನ್ನ ವಾಗ್ದಾನವನ್ನ ನಂಬುತ್ತೇನೆ. ನನ್ನ ಲೈಫಲ್ಲಿ ಒಂದು ಅದ್ಭುತವನ್ನ ಮಾಡ್ರಿ, ನನ್ನ ಲೈಫಲ್ಲಿ ಒಂದು ಬಿಡುಗಡೆಯನ್ನ ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ನಿಶ್ಚಯವಾಗಿ ಎಲ್ಲವೂ ಬದಲಾಗಲಿಕ್ಕಿದೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ತಿಂಗಳು ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದೀರಾ. ಅದ್ಭುತವಾದ ನಿಮ್ಮ ವಾಗ್ದಾನವನ್ನು ನಾವು ನಂಬುತ್ತಿದ್ದೇವೆ. ಓ ಸ್ತೋತ್ರ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಅವೆಲ್ಲವುಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಪ್ಪ. ಆ ವಾಗ್ದಾನದಂತೆ ದೇವರೇ, ಯಾರೆಲ್ಲ ನಿನ್ನ ಮಕ್ಕಳು ಕಷ್ಟಪಡುತ್ತಿದ್ದಾರೋ, ಯಾರೆಲ್ಲ ನಿನ್ನ ಮಕ್ಕಳು ಹೋರಾಟವನ್ನು ಸಂಧಿಸುತ್ತಾ ಇದ್ದಾರೋ, ಈ ಕ್ಷಣವೇ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ಕೊಡ್ರಿ. ಈ ಕ್ಷಣವೇ ಒಂದು ಅದ್ಭುತ ಸ್ತೋತ್ರ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ಓ ಸ್ತೋತ್ರ. ಹಾಲೆಲೂಯ. ಶತ್ರುವಾದವನು ಒಂದು ದಾರಿಯಿಂದ ಓಡಿ ಬಂದಿರೋದಾದ್ರೆ 7 ದಾರಿಯಲ್ಲಿ ಅವನು ಓಡಿ ಹೋಗ್ಲಿ ಸ್ವಾಮಿ. ಪಾನಗಳನ್ನು ಆಶೀರ್ವಾದ ಮಾಡ್ರಿ. ಕೆಲಸದಲ್ಲಿ ಒಂದು ಉನ್ನತಿಯನ್ನ ಕೊಡ್ರಿ. ಕುಟುಂಬವನ್ನ ಮಕ್ಕಳನ್ನ ಆಶೀರ್ವದಿಸ್ರಿ. ಓ ಸ್ತೋತ್ರ ಏಸಪ್ಪ. ಈ ತಿಂಗಳು ಕೂಡ ಅನೇಕ ಮಕ್ಕಳಿಗೆ ಅಪ್ಪ ದೇವರ ಸ್ತೋತ್ರ ಒಂದು ಒಳ್ಳೆ ಕಾಲೇಜುಗಳನ್ನ ಓ ಸ್ತೋತ್ರ ನೀವು ಕೊಡ್ರಿ ಸ್ವಾಮಿ. ಅವ್ರು ಏನು ಇಷ್ಟಪಡುತ್ತಾ ಇದ್ದಾರೋ ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ಅವರಿಗೆ ಸಹಾಯ ಮಾಡ್ರಿ. ಎಲ್ಲ ಅನೇಕ ಜನರ ಅವಶ್ಯಕತೆ ಉಂಟಪ್ಪ. ಅವರೆಲ್ಲ ಅವಶ್ಯಕತೆಗಳನ್ನು ಸಂಧಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವಾಗಿ ನೀವು ನಡೆಸಿರಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್. ದೇವರೇ, ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಕರ್ತನೇ, ಈ ವಾಗ್ದಾನದ ವಚನವನ್ನು ವೀಕ್ಷಿಸುತ್ತಾ ಇರುವ, ಕೇಳುತ್ತಿರುವ ಒಬ್ಬೊಬ್ಬರ ಮೇಲೆ ಈ ಕ್ಷಣವೇ ಒಂದು ದೈವಿಕವಾದ ಆಶೀರ್ವಾದ ಇಳಿದು ಬರಲಿ, ಅದ್ಭುತ ನಡೆಯಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸೇವೆಯನ್ನು ದೇವರೇ ಸ್ತೋತ್ರ. ಈ ಸೇವೆಗಾಗಿ ಪ್ರಾರ್ಥಿಸುವ, ಈ ಸೇವೆಗಾಗಿ ಪ್ರೀತಿಸಿ ಕಾಣಿಕೆ ಕೊಡುವ ಎಲ್ಲ ಕುಟುಂಬಗಳನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ತೇನಪ್ಪ. ನೀವು ಧಾರಾಳವಾಗಿ ಆಶೀರ್ವಾದ ಮಾಡ್ರೆ. ಅವರನ್ನು, ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಈ ತಿಂಗಳು ಕೂಡ ಅದ್ಭುತವಾಗಿ ನಿನ್ನ ಜನರನ್ನು ನೀವು ನಡೆಸಿರಿ ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ನೂತನ ತಿಂಗಳು ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ದೇವರನ್ನು ಸ್ತುತಿಸ್ರಿ, ಸಹಿಸ್ರಿ, ನಂಬಿರಿ. ಕರ್ತನು ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸುವರು ಎಂಬುದಾಗಿ ನಿಶ್ಚಯವಾಗಿ ಎಲ್ಲ ಸಂಗತಿಗಳನ್ನು ದೇವರು ಬದಲಾಯಿಸಿ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಜೂನ್ ತಿಂಗಳು ಇರುವ ಹಾಗೆ ಇರುವುದಿಲ್ಲ. ಒಂದು ವೇಳೆ ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಇವತ್ತು ಸಂಜೆ 7 ಗಂಟೆಗೆ ಹೊಸ ತಿಂಗಳ ಆಶೀರ್ವಾದ ಕೂಟ ಕೋರಮಂಗಲದಲ್ಲಿ ಇದೆ. ಬನ್ರಿ. ಕುಟುಂಬಗಳಿಗಾಗಿ ವಿಶೇಷವಾದ ಪ್ರಾರ್ಥನೆ ಮಾಡಲಾಗುವುದು. ನಿಶ್ಚಯವಾಗಿ ಕರ್ತನು ಈ ಜೂನ್ ತಿಂಗಳಲ್ಲಿ ಅನೇಕ ಮೇಲ್ಮೆಯಾದ ಕಾರ್ಯಗಳನ್ನು ನಿಮ್ಮ ಲೈಫಲ್ಲಿ ಮಾಡಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ.
ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.